students. Today we are going to solve the first problem on the first chapter. In the previous class we have discussed, that is accounting for not for profit organization. Now we go through the first problem solving, that is receipt and payment account. Now we will see the first problem. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ನಿಮಗೆ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಹೇಳಿರ್ತಕ್ಕಂಥ ಚಾಪ್ಟರ್ ಮೇಲೆ ನಾನು ಮೊದಲನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿ. ಆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪ್ರಾಬ್ಲಮ್ ಏನು ಕೊಟ್ಟಾರೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಟೇಕನ್ ಫ್ರಮ್ ದ ಕ್ಯಾಶ್ ಬುಕ್ ಆಫ್ ಎ ಹೆಲ್ತ್ ಕ್ಲಬ್, prepare receipts and payments account. They are asking you to prepare receipts and payments account of health club. ಇಲ್ಲಿ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಮೊದಲೇ ಚಾಪ್ಟರ್ ಮೇಲೆ ಹೆಲ್ತ್ ಕ್ಲಬ್ ಸಂಸ್ಥೆಯ ಒಂದು ಕ್ಯಾಶ್ ಬುಕ್ಕನ್ನು ಅಥವಾ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕಾಗಿ ಅವ್ರು ಏನು ಮಾಹಿತಿ ಕೊಟ್ಟಾರ ಆ ಮಾಹಿತಿ ಆಧಾರದ ಮೇಲೆ ನಾವು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಓಪನಿಂಗ್ ಬ್ಯಾಲೆನ್ಸ್ ಅಂತಂದ್ರೆ ಹೋದ ವರ್ಷ ನಮ್ಮ ಕಡೆ ಏನು ರೊಕ್ಕ ಉಳಿದಿರ್ತದ, ಆನಂತರ ನಮ್ಮ ರೊಕ್ಕ ಏನು ಬ್ಯಾಂಕ್ನಾಗ ಇರ್ತದ, ಹೋದ ವರ್ಷ ಉಳಿದು ಈ ವರ್ಷ ಓಪನಿಂಗ್ ಆಗ್ತದೆ. ಆ ಓಪನಿಂಗ್ ಬ್ಯಾಲೆನ್ಸ್ ಅವರು ಇಲ್ಲಿ ರಿಸಿಟ್ ಸೈಡ್ ಡೆಬಿಟ್ ರಿಸಿಟ್ ಸೈಡ್ ತಗೋಬೇಕು. ಟು ಓಪನಿಂಗ್ ಬ್ಯಾಲೆನ್ಸ್ ಅಂತೇಳಿ ಟು ಓಪನಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತಂದ್ರೆ ಕ್ಯಾಶ್ ಇದ್ದದನ್ನ ಕ್ಯಾಶ್ ಕಾಲಮ್ನಲ್ಲಿ ಬರೀಬೇಕು. ಆ ನಂತರ ಬ್ಯಾಂಕ್ ಇದ್ದದನ್ನ ಬ್ಯಾಂಕ್ ಕಾಲಮ್ನಲ್ಲಿ ಬರೀಬೇಕು. ಕ್ಯಾಶ್ ಎಷ್ಟಿದೆ ಅಂತಂದ್ರೆ 5,000 ರೂಪಾಯಿ ಇದೆ. ಕ್ಯಾಶ್ 5,000 ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 25,000. ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 25,000. ಸೊ 25,000 bank balance. And second, subscriptions. Subscriptions are the incomes or revenues to the not for profit organizations. Subscriptions means amount collected from the public for small works or petty work. So subscription is also one of the income and it is receipt to the organization. Therefore it should be taken at the receipt side. ಸೊ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಇನ್ಕಮ್ ಇದ್ದಂಗ, ಅದಕ್ಕಾಗಿ ಅದನ್ನು ಕೂಡ ನಾವು ರಿಸಿಟ್ ಸೈಡ್ ಬಿಟ್ಟು ಸಬ್ಸ್ಕ್ರಿಪ್ಷನ್ಸ್. ಸಬ್ಸ್ಕ್ರಿಪ್ಷನ್ಸ್ ಅಂತಂದ್ರೆ ಇನ್ಕಮ್ ಅದೆಷ್ಟಿದೆ ಅಂತಂದ್ರ ಸಬ್ಸ್ಕ್ರಿಪ್ಷನ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ 1,65,000 ರೂಪಾಯಿ ಇದೆ. ಸಬ್ಸ್ಕ್ರಿಪ್ಷನ್ಸ್ 1,65,000. ಆ ಕ್ಯಾಶ್ ಕೊಟ್ಟಿದ್ದು ಅಂತಂದ್ರೆ ಅದನ್ನ ಕ್ಯಾಶ್ ಕಾಲಮ್ದಲ್ಲಿ ಬರೀಬೇಕು. ಆ ನಂತರ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ಚೆಕ್ ಇತ್ತು ಅಂತಂದ್ರೆ ಅದನ್ನ ಬ್ಯಾಂಕ್ ಕಾಲಮ್ನಲ್ಲಿ ಬರೀಬೇಕು. ಸಬ್ಸ್ಕ್ರಿಪ್ಷನ್ ಅಂತ ಅಷ್ಟೇ ಕೊಟ್ಟಿದ್ರು ಅಂತಂದ್ರೆ ಕ್ಯಾಶ್ ಬಂದದ ಅಂತ ತಿಳ್ಕೊಂಡು ಕ್ಯಾಶ್ ಕಾಲಮ್ದಲ್ಲಿ ಬರೀಬೇಕು. ಒಂದ್ ವೇಳೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಬೈ ಚೆಕ್ ಅಂತ ಹೇಳಿದ್ರಂದ್ರ, ಪೇಡ್ ಬೈ ಚೆಕ್ ಅಂತ ಹೇಳಿದ್ರಂದ್ರ ಅಷ್ಟೇ ನಾವು ಬ್ಯಾಂಕ್ ಕಾಲಮ್ ಬರೀಬೇಕು. ಈಗ ಸಬ್ಸ್ಕ್ರಿಪ್ಷನ್ಸ್ ಆಯ್ತು. ಆನಂತರ ಮೂರನೇದಾಗಿ ಏನು ಹೇಳಿದ್ದಾರೆ ಅಂತಂದ್ರೆ ಡೊನೇಷನ್ಸ್. Donations, the not for profit organizations are also collected the donations from the public. So donations is also income or receipt to the organization. Therefore that is recorded on the receipt side of the receipt and payment account. Two donations. ಇಲ್ಲಿನೂ ಡೊನೇಷನ್ಸ್ ರಿಸೀವ್ಡ್ ಬೈ ಚೆಕ್ ಅಂತ ಹೇಳಿದ್ರು ಅಂತಂದ್ರೆ ಬ್ಯಾಂಕ್ ಕಾಲಮ್ ಬರೀಬೇಕು. ಆನಂತರ ಡೊನೇಷನ್ಸ್ ಅಂತ ಅಷ್ಟೇ ಹೇಳಿದ್ರು ಅಂತಂದ್ರೆ ಕ್ಯಾಶ್ ಅಂತ ತಿಳ್ಕೊಂಡು ಅದನ್ನು ಕ್ಯಾಶ್ ಕಾಲಮ್ನಲ್ಲೇ ಬರೀಬೇಕು. ಸೊ ಇಲ್ಲಿ ಡೊನೇಷನ್ಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾದ್ರೆ ಅದನ್ನ ಡೊನೇಷನ್ಸ್ 35,000 ನಾವು ಕ್ಯಾಶ್ ಕಾಲಮ್ನಲ್ಲಿ ಅಷ್ಟೇ ಬರೆಯೋಣ, ಬ್ಯಾಂಕ್ ಕಾಲಮ್ನಲ್ಲಿ ನೀಲಿಟ್ಟು ಬಿಡೋಣ. ಇನ್ನು ಮೂರನೇದಾಗಿ ಏನದ ಅಂತ ಡೊನೇಷನ್ಸ್ ಆದ ನಂತರ ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಅಂತ ಹೇಳಿದ್ದಾರೆ. ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಅಂತ ಯಾವುದೋ ಒಂದು ಕಂಪನಿ ಒಳಗಡೆ ಶೇರ, ಡಿವೆಂಚರ, ಬಾಂಡ ಪರ್ಚೇಸ್ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಕಡೆ ದುಡ್ಡು ಹೋಗ್ತದ ಹೊರತಾಗಿ ದುಡ್ಡು ಬರೋದಿಲ್ಲ. ಅದಕ್ಕಾಗಿ ಇದು ಪೇಮೆಂಟ್ ಆಗ್ತದೆ. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಥವಾ
ಡಿವೆಂಚರ್ ಬಾಂಡ್ಗಳನ್ನು ಖರೀದಿ ಮಾಡೋದ್ರಿಂದ ದುಡ್ಡು ಹೋಗ್ತದ. ಹಾಗಾಗಿ ಅದನ್ನು ಪೇಮೆಂಟ್ ಸೈಡ್ ಬರಬೇಕು. ಬೈ ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಅಂತ ಹೇಳಿ, ಬೈ ಇನ್ವೆಸ್ಟ್ಮೆಂಟ್ ಪರ್ಚೇಸ್, ಬೈ ಇನ್ವೆಸ್ಟ್ಮೆಂಟ್ ಅಂತ ಬರ್ತು ಸಾಕು. ಬೈ ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಅಂತ ಹೇಳ್ಯಾರ. ಪರ್ಚೇಸ್ಡ್ ಬೈ ಚೆಕ್ ಅಂತಿದ್ರು ಅಂದ್ರೆ ಬ್ಯಾಂಕ್ ಕಾಲಮ್ ಬರೀಬೇಕು. ಜಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅಂತ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ಅದನ್ನ ಕ್ಯಾಶ್ ಕಾಲಮ್ನಲ್ಲಿ ಅಷ್ಟೇ ಬರೀಬೇಕು. ಎಷ್ಟಿದೆ ಅಂತಂದ್ರೆ 80,000 ಇದೆ. ಇನ್ವೆಸ್ಟ್ಮೆಂಟ್ 80,000 ಅಂದ್ರೆ ಯಾವುದೋ ಒಂದು ಕಂಪನಿ ಒಳಗ ಅವರು ಬಾಂಡ್ ಅಥವಾ ಡಿಮೆಂಚರ್ ಅಥವಾ ಶೇರ್ ರೂಪದೊಳಗ ರೊಕ್ಕನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಹೂಡಿಕೆ ಮಾಡಿದ್ದಾರೆ. ಹಾಗಾಗಿ ರೊಕ್ಕ ಹೋಗ್ಯದ ನಮ್ಮ ಕಡೆ ಅಂದ್ರೆ ಪೇಮೆಂಟ್ ಸೈಡ್ ಬರೀಬೇಕು. ಇನ್ನು ಡೊನೇಷನ್ಸ್, ಸಬ್ಸ್ಕ್ರಿಪ್ಷನ್ಸ್, ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಆದ ನಂತರ ರೆಂಟ್ ಪೇಡ್ ಅಂತಿದೆ. ರೆಂಟ್ ಪೇಡ್ ಮೀನ್ಸ್ ಬಿಲ್ಡಿಂಗ್ ರೆಂಟ್ ಪೇಡ್ ಇಸ್ ದ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ ಕ್ಯಾಶ್ ಪೇಡ್ ಟು ಅದರ್ಸ್. ರೊಕ್ಕ ನಾವು ಬೇರೆದವ್ರಿಗೆ ಕೊಟ್ಟಿವಿ ಅಂದ್ರೆ ಪೇಮೆಂಟ್ ಸೈಡ್ ಇರಬೇಕು. ಈ ರಿಸಿಡೆಂಟ್ ಪೇಮೆಂಟ್ ಅಕೌಂಟ್ನಾಗ ರೊಕ್ಕ ಬಂದಿತ್ತು ಅಂದ್ರೆ ರಿಸಿಟ್ ಸೈಡ್ ಬರೀಬೇಕು, ರೊಕ್ಕ ಹೋಗಿತ್ತು ಅಂದ್ರೆ ಪೇಮೆಂಟ್ ಸೈಡ್ ಬರೀಬೇಕು. ಅದಕ್ಕಾಗಿ ಏನು ಹೇಳ್ಯಾರ ಅಂತಂದ್ರೆ ರೆಂಟ್ ಪೇಡ್ ಅಂತ ಹೇಳ್ಯಾರ. ರೆಂಟ್ ಪೇಡ್ ಅಂತಂದ್ರೆ ನಾವು ಕೊಟ್ಟದೀವಿ ಅಂತಂದಂಗ ಅದನ್ನ ಪೇಮೆಂಟ್ ಸೈಡ್ ಬರೀಬೇಕು. ಬೈ ರೆಂಟ್ ಎಷ್ಟದ ಅಂತಂದ್ರೆ ಇಲ್ಲಿ ಬೈ ರೆಂಟ್ ಅಂತ ಹೇಳಿ ಬರೀರಿ. ರೆಂಟ್ ಪೇಡ್ ಬೈ ಚೆಕ್ ಇತ್ತು ಅಂತಂದ್ರೆ ಬ್ಯಾಂಕ್ ಕಾಲಮ್ ಬರೀರಿ. ಒಂದ್ ವೇಳೆ ರೆಂಟ್ ಅಷ್ಟೇ ಕೊಟ್ಟಿದ್ರು ಅಂತಂದ್ರೆ ಕ್ಯಾಶ್ ಕಾಲಮ್ ಬರೀರಿ. 20,000 ರೂಪಾಯಿ ರೆಂಟ್ ಕೊಟ್ಟಿದ್ದಾರೆ, ಅದು 20,000 ರೂಪಾಯಿ ಕ್ಯಾಶ್ ಅಂತಾನೆ ತಿಳ್ಕೊಂಡು ಅದನ್ನ ಕ್ಯಾಶ್ ಕಾಲಮ್ದಲ್ಲೇ ಬರೀಬೇಕು, ಬ್ಯಾಂಕ್ ಕಾಲಮ್ ಇರಬೇಕು. ಇನ್ನ ರೆಂಟ್ ಪೇಡ್ ಆದ ನಂತರ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ ಅಂದ್ರೆ ಸಣ್ಣ ಪುಟ್ಟ ಖರ್ಚುಗಳು ಇರ್ತಾವೆ. ಜನರಲ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಈಗ ನಾವು ಕಂಪ್ನಿ ಒಳಗೆ ಚಾ ತರಿಸಿದ್ದು, ನಾಷ್ಟ ಮಾಡಿದ್ದು, ಅಥವಾ ಏನೋ ಒಂದು ಜೆರಾಕ್ಸ್ ಮಾಡಿಸಿದ್ದು, ಅಥವಾ ಕಂಪ್ನಿ ಒಳಗೆ ಇನ್ನೂ ಸಣ್ಣ ಪುಟ್ಟ ಖರ್ಚುಗಳನ್ನು ಮಾಡಿರ್ತೀವಿ. ಅವನನ್ನು ನಾವು ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಾಮನ್ ಆಗಿ ಖರ್ಚು ಮಾಡಿದ್ದು. ಸೊ ಜನರಲ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಅದು ಕೂಡ ಇಲ್ಲಿ ಪೇಮೆಂಟ್ ಆಗಿರ್ತದ. ಅದಕ್ಕಾಗಿ ಅದನ್ನು ಕೂಡ ಪೇಮೆಂಟ್ ಸೈಡ್ ಅನ್ನ ಬರೀಬೇಕು. ಬೈ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟದ ಅಂದ್ರೆ ಜನರಲ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಚೆಕ್. ಜನರಲ್ ಎಕ್ಸ್ಪೆನ್ಸಸ್ ಚೆಕ್ನು ಕೊಡ್ಬೋದು, ರೊಕ್ಕನೂ ಕೊಡ್ಬೋದು. ಇಲ್ಲಿ ಅವ್ರು ಏನ್ ಮಾಡ್ಯಾರ ಅಂದ್ರೆ ರೊಕ್ಕ ಕೊಟ್ಟಾರ. ಎಷ್ಟು ರೊಕ್ಕ ಕೊಟ್ಟಾರ ಅಂತಂದ್ರೆ 21,500 ರೂಪಾಯಿ ರೊಕ್ಕ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನು ಕ್ಯಾಶ್ ಕಾಲಮ್ನಲ್ಲಿ ಬರೀಬೇಕು. ಜನರಲ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕ್ಯಾಶ್ ಬಟ್ ನಾಟ್ ಬ್ಯಾಂಕ್ or but not by check. So we have to record in the cash column but not in the bank column. And postage and stationery are the expenses. Postage 10 rupees stamp, 20 rupees stamp while we are posting the letters, while we are posting the circulars etc. ಸೊ ಈ ರೀತಿ ಸುತ್ತೋಲೆಗಳನ್ನ ಅಥವಾ ಪತ್ರಗಳನ್ನ ನಾವು ಮತ್ತೊಂದು ಸಂಸ್ಥೆಗೆ ಕಳಿಸ್ಕೊಡ್ಬೇಕಾದಾಗ ಏನು 10 ರೂಪಾಯಿದು 20 ರೂಪಾಯಿದು ಹಿಂಗೆ ಟಿಕೆಟ್ಗಳನ್ನು ಹಚ್ತೀವಲ್ಲ, ಅವು ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಅಂತ ಆಗ್ತಾವ. ಇನ್ನು ಸ್ಟೇಷನರಿ ಅಂತಂದ್ರೆ ನಾವು ಪಿನ್ನ, ಸ್ಟ್ಯಾಪಲ್ಲ, ಇಂಕ್ ಬಾಟಲ ಹಿಂಗೇನು ನಾವು ನಮ್ಮ ಸಂಸ್ಥೆಗೆ ಪರ್ಚೇಸ್ ಮಾಡಿರ್ತೀವಿ ಅದನ್ನ ನಾವು ಸ್ಟೇಷನರಿ ಅಂತ ಹೇಳಿ ಕರಿತೀವಿ. ಸೊ ಅವು ಕೂಡ ಇಲ್ಲಿ ಎಕ್ಸ್ಪೆನ್ಸಸ್ ಆಗ್ತಾವ, ಪೇಮೆಂಟ್ ಆಗ್ತದ. ಅದಕ್ಕೆ ಅದನ್ನು ಕೂಡ ಪೇಮೆಂಟ್ ಸೈಡ್ ಬರೀಬೇಕು. ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಷ್ಟದ ಅಂತಂದ್ರೆ ಇಲ್ಲಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ನೋಡ್ರಿ. ಸ್ಟೇಷನರಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 20,000 ರೂಪಾಯಿ ಇದೆ. 20,000 ರೂಪಾಯಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಇದನ್ನು ಕೂಡ ಕ್ಯಾಶ್ ಕೊಟ್ಟಿದ್ದಾರೆ, ಕ್ಯಾಶ್ ಕಾಲಮ್ನಲ್ಲೇ ಬರೀರಿ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಕ್ಯಾಶ್ನೇ ಇದೆ, ಕ್ಯಾಶ್ ಕಾಲಮ್ನಲ್ಲೇ ಬರೀಬೇಕು. ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆದ ಕೂಡಲೇ ಕೊರಿಯರ್ ಚಾರ್ಜಸ್ ಅಂತ, ಕೊರಿಯರ್ ಚಾರ್ಜಸ್, ಸ್ಪೀಡ್ ಪೋಸ್ಟ್ ಚಾರ್ಜಸ್, ಇವು ಕೂಡ ನಮಗೆ ಎಕ್ಸ್ಪೆನ್ಸಸ್. ಇವು ಕೂಡ ನಾವು ರೊಕ್ಕ ಕೊಟ್ಟೇ ಇರ್ತೀವಿ. ಅದಕ್ಕಾಗಿ ಅದನ್ನು ಪೇಮೆಂಟ್ ಸೈಡೇ ಬರೀಬೇಕು. ಇಲ್ಲಿ ಬೈ ಕೊರಿಯರ್ ಚಾರ್ಜಸ್, ಕೊರಿಯರ್ ಎಷ್ಟದ ಅಂತಂದ್ರೆ ಇಲ್ಲಿ ಕೊರಿಯರ್ 1,000 ರೂಪಾಯಿ ಇದೆ. 1,000 rupees we pay 1,000 rupees as courier. And
Sundry expenses. Sundry expenses means general expenses. General expenses and sundry expenses are one and the same. For general purpose, we have expended the money. So, sundry expenses is also payment made by the organization. Therefore, we have to record in the payment side in cash column. They are not paid in the form of check. So, we have to record in the cash column. By sundry expenses. By sundry expenses. By sundry expenses paid in the form of cash. So, we have to record in the cash column. That is 2,500. 2,500. Bank column nil. And lastly, closing balance of the cash. They have given closing balance of the cash. This is your problem. In this problem, they are asking you to prepare to ascertain closing balance of bank balance and closing cash balance. So, but here they have given closing cash balance, but not bank balance. So, closing balance, while we are recording the closing balance, leave here one line. Illೊಂದು ಲೈನ್ ಬಿಟ್ಟು ಬರೀರಿ. ಏನಾದರೂ ಐಟಮ್ಸ್ ಅಥವಾ ಏನಾದರೂ ರೊಕ್ಕ ನಾವು ಮತ್ತೊಂದು ಕಡೆ ಪೇಮೆಂಟ್ ಮಾಡಿದ್ವಿ ಅಂದ್ರೆ ಬರಲಿಕ್ಕೆ ಬೇಕಾಗ್ತದ. ಅದಕ್ಕಾಗಿ ಫೈನಲ್ ಆಗಿ ಏನು ಮಾಡಿರಿ ಅಂತಂದ್ರೆ ಒಂದು ಲೈನ್ ಬಿಟ್ಟು ಬರೀರಿ. ಯಾಕಂತಂದ್ರೆ ಈಗ ಯಾವುದಾದ್ರೂ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಗಿರ್ತೀವಿ, ಮೊದಲು ಊಟ ಮಾಡಿ ಬಂದ ಆನಂತರ ಅಕ್ಕಿ ಕಾಳು ಹೆಂಗಿಲ್ಲ, ನಾವು ಅಕ್ಕಿ ಕಾಳು ಹೋದ್ಮೇಲೆ ಊಟ ಮಾಡಬೇಕಾಗ್ತದೆ. ಹಂಗನ ಇದನ್ನು ಕೂಡ ಒಂದು ಲೈನ್ ಬಿಟ್ಟ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಕು. ಏನಾದರೂ ಐಟಮ್ಸ್ ಉಳಿದಿದ್ದು ಅಂದ್ರೆ ಅದನ್ನ ಆಮೇಲೆ ಬರೀಲಕ್ಕೆ ಬರೋದಿಲ್ಲ. ಇದು ಅಕೌಂಟಿಂಗ್ ಪ್ರೊಸೀಜರ್ ಅದ. ಸೊ ಅದಕ್ಕೆ ಪ್ರೊಸೀಜರ್ ಫಾಲೋ ಮಾಡಬೇಕಾದ್ರೆ ಒಂದು ಲೈನ್ ಬಿಟ್ಟು ಬರೀಬೇಕು. ಸೊ ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಬರೀರಿ. ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಾರ. ಅವರು ಎಷ್ಟು ಕೊಟ್ಟಾರ ಅಂತಂದ್ರೆ ಕ್ಯಾಶ್ ಬ್ಯಾಲೆನ್ಸ್ 12,000 ರೂಪಾಯಿ ಕೊಟ್ಟಾರ. ಬ್ಯಾಂಕ್ ಬ್ಯಾಲೆನ್ಸ್ ಅವ್ರು ಕೊಟ್ಟಿಲ್ಲ. ಕ್ಯಾಶ್ ಬ್ಯಾಲೆನ್ಸ್ 12,000 ರೂಪಾಯಿ ಕೊಟ್ಟಾರ, ಬ್ಯಾಂಕ್ ಬ್ಯಾಲೆನ್ಸ್ ಅವ್ರು ಕೊಟ್ಟಿಲ್ಲ. ಈಗ ನಾವು ಕ್ಯಾಶ್ ಬುಕ್ನ ಇರಲಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಇರಲಿ, ಮೊದಲು ಯಾವ ಸೈಡ್ ಟೋಟಲ್ ಜಾಸ್ತಿ ಆಗ್ತದ ಆ ಕಡೆ ಟೋಟಲ್ ಮಾಡಬೇಕು. ಇನ್ ವಿಚ್ ಸೈಡ್ ಟೋಟಲ್ ಈಸ್ ಮೋರ್, ಫಸ್ಟ್ ಆಫ್ ಆಲ್ ವಿ ಶುಡ್ ಟೋಟಲ್ ಫಸ್ಟ್, ಆ್ಯಂಡ್ ಡಿಫರೆನ್ಸ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ದಟ್ ಈಸ್ ದಿ ಡಿಫರೆನ್ಸ್ ಹಿಯರ್. Cash column total 5,000, 1,65,000, 35,000, total 2,05,000. So total 2,05,000. Here total is cash column 80,000, 20,000, 1 lakh, 1,21,500, 1,41,500, 1,42,500, 1,45,000, 1,45,000 and 12,000. 1,45,000, 12,000, 1,77,000. Here, credit side is less than the debit side. Therefore, first we should record where it is more, debit side. So, first debit side, record the cash column. 2,05,000. 2,05,000. 2,05,000. Cash column is more at the debit side. And difference, whatever the difference amount is, ನಮ್ಮ ಕಡೆ ಏನಾದರೂ ರೊಕ್ಕ ಹೆಚ್ಚಾತು ಅಂತಂದ್ರೆ ನಾವು ಹೆಂಗೆ ಒಂದು ವರ್ಷದ ಕೊನೆಯಲ್ಲಿ ರೊಕ್ಕ ಏನಾದರೂ ಹೆಚ್ಚಾಗಿ ಉಳಿತು ಅಂದ್ರೆ ಓದ್ ಮತ್ತೆ ಬ್ಯಾಂಕ್ನಾಗೆ ಇಡ್ತೀವಿ. ಹಂಗೆ ಬ್ಯಾಂಕ್ನಾಗೆ ಇಡ್ತೀವಿ ಅಂದ್ರೆ ನಮ್ಮ ಕಡೆ ಇದ್ದದ್ದು ರೊಕ್ಕ ಬ್ಯಾಂಕಿಗೆ ಹೋಯ್ತು. ಹಾಗಾದ್ರೆ ನಮಗೆ ಪೇಮೆಂಟ್ ಆಯಿತು, ಬ್ಯಾಂಕಿಗೆ ರಿಸೀಟ್ ಆಯಿತು. ಸೊ ಅದನ್ನು ಡಬಲ್ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ ನಾವು. 1ನೇ ತಾರೀಕಿನ ದಿವಸ ಪೇಮೆಂಟು ಆಗಿರ್ಬೇಕು, ರಿಸೀವ್ನೂ ಆಗಿರ್ಬೇಕು. ಆದ್ರೆ ನಮ್ಮ ಕಡೆ ಪೇಮೆಂಟ್ ಆಗ್ಯದ, ಬ್ಯಾಂಕಿಗೆ ರಿಸೀಟ್ ಆಗ್ಯದ ಅಂದ್ರೆ ಅದನ್ನ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಇಲ್ಲಿನೂ ಕೂಡ ಹಂಗೆ ಆಗ್ಯದ. ಸೊ ಹಾಗಾದ್ರೆ ಇಲ್ಲಿ ಕ್ಯಾಶ್ ನಾವು ಪೇಮೆಂಟ್ ಮಾಡ್ತೀವಿ ಬ್ಯಾಂಕಿಗೆ. ಸೊ ಬ್ಯಾಂಕಿಗೆ ಪೇಮೆಂಟ್ ಮಾಡ್ತೀವಿ ಅಂದ್ರೆ ಪೇಮೆಂಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀರಿ. ಅಂದ್ರೆ ನಾವು ರೊಕ್ಕ ಎಲ್ಲಿ ಕೊಟ್ಟಿವು, ಬ್ಯಾಂಕಿಗೆ ಕೊಟ್ಟಿವಿ. ಸೊ ಬೈ ಬ್ಯಾಂಕ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್ ಇದನ್ನು ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರಿತೀವಿ. ಇದನ್ನು ಈ ರೀತಿ ಬ್ರಾಕೆಟ್ ನಾವು ಸಿ ಅಂತ ಬರೀರಿ, ಅಂದ್ರೆ ಕಾಂಟ್ರಾ ಅಂತ ಹೇಳಿ ಗೊತ್ತಾಗ್ತದೆ. ನೆಕ್ಸ್ಟ್ ಎಷ್ಟು ಡಿಫ್ರೆನ್ಸ್ ಎಷ್ಟು ಬರ್ತದ ನೋಡ್ರಿ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತದ ಅಂತಂದ್ರೆ 66,000 ಆಗ್ತದೆ. ಈ ಟೋಟಲ್ ಇದೆಲ್ಲ ಅಮೌಂಟ್ ಅನ್ನ ಮೈನಸ್ ಮಾಡ್ರಿ. ಎಷ್ಟು ಡಿಫ್ರೆನ್ಸ್ ಬರ್ತದ ಆ ಡಿಫ್ರೆನ್ಸ್ ಬಂದದ ಅಮೌಂಟ್ ಅನ್ನ ಇಲ್ಲಿ ನೀವು ಬೈ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರ್ರಿ. ಫಸ್ಟ್ ಆಫ್ ವಿ ಶುಡ್
total first debit side and credit side. Credit side is less than the debit side. What is the difference amount? That difference amount is transferred to the bank. So 66,000 is difference here. 66,000 amount paid into the bank or deposited into the bank at the end of the financial year. Therefore, it is closing balance. By balance carried on. By bank account, bank we have paid in the bank. So payment made to the bank. Next, the bank received the amount on the same day. Therefore, to cash account. Bank what received by the bank? Cash received by the bank. Therefore, cash received in the bank is received. The receipt side bank column we have to record 66,000. This 66,000 on the same date bank is received. 66,000. Now, here also credit side and debit side. First of all, total, make it total. In which side total is more? First of all, we have to record. That is 66,000 and 25,000 is 91,000. Total 91,000. Here 91,000 total balance in the bank. Total balance in the bank 91,000. 25,000 at the time of opening and 66,000 at the time of closing. Total 91,000 amount available in the bank. So here payments are not made in the bank. And 91,000 is same amount is closing balance. Closing day at the time of closing balance is 91,000 in the bank. Therefore 91,000 same amount closing balance. Here total, here also total same 2,05,000 and 91,000 bank column. 91,000 bank column. Total both sides you have to record same amount. The difference amount, suppose in the bank column amount available 91,000. Suppose debit side is less than the credit side amount, the closing balance is less or shortage of fund, that is overdraft made. Overdraft means we have deposited, we have drawn the amount more than the deposited, that is overdraft. That overdraft amount should be mentioned in the debit side. So, okay. Thank you.